ಅರ್ಜೆಂಟ್ ಕಡಲೆಪುರಿ ಚಿತ್ರಾನ್ನ. ವೆಲ್ಕಮ್ ಟು ಈಸಿ ಫುಡ್ ಚಾನಲ್ಗೆ ಸುಸ್ವಾಗತ. ಕಡಲೆಪುರಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಬೇಕಾದ ಸಾಮಗ್ರಿಗಳು: 2 ಲೀಟರ್ ಕಡಲೆಪುರಿ, ಕ್ಯಾರೆಟ್, 1 ಸ್ಪೂನ್ ಕಡಲೆ, 2 ಈರುಳ್ಳಿ, ಸ್ವಲ್ಪ ಎಣ್ಣೆ, ಟೊಮ್ಯಾಟೊ, ಸಾಸಿವೆ, 3 ಸ್ಪೂನ್ ಕಡಲೆ ಬೀಜ, ಕಾಯಿ ತುರಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, 2 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ. ಎಣ್ಣೆ ಆದಮೇಲೆ ಸಾಸಿವೆ ಹಾಕೊಳ್ಳೋದ. ಸಾಸಿವೆ ಅದು ಫ್ರೈ ಆಗಲಿ, ಸ್ವಲ್ಪ ಸಿಡಿ ತಗ್ತಿದ್ದಂಗೆ ಕಡಲೆ ಬೀಜ ಹಾಕ್ಕೊಳ್ಳೋದ. ಕಡಲೆ ಬೀಜ ಗೋಲ್ಡನ್ ಅಂತ ಹುರ್ಕೊಳ್ಳೋದ. ನೆಕ್ಸ್ಟ್ ನಾವು ಸ್ವಲ್ಪ ಹುರಿಗಡಲೆ ಹಾಕ್ಕೊಳ್ಳೋದ. ಹುರಿಗಡಲೆ ಎರಡು ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋದ. ಈರುಳ್ಳಿ ನಂತರ ಅದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ತೀವಿ. ಗೋಲ್ಡನ್ ಬರೋಂಥ ಫ್ರೈ ಮಾಡಿ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಟೊಮೊಟೊ, ಹೆಚ್ಚಿರೋಂಥ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೆಕ್ಸ್ಟ್ ಕ್ಯಾರೆಟ್ ಎಷ್ಟು ಬೇಕಷ್ಟು ಹಾಕ್ಕೊಬೇಕಾಗ್ತದೆ ನಾವು. ಕ್ಯಾರೆಟ್ ನಂತರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿರೋಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರಿ. ನೆಕ್ಸ್ಟ್ ಕಾಯಿ ಚೂರಿ ಹಾಕ್ಕೊಬೇಕಾಗತ್ತೆ. ಕಾಯಿ ಚೂರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಅದು ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನೀವು ಲಾಸ್ಟಲ್ಲಿ ಕೂಡ ಹಾಕೊಬೋದು, ಈಗಲೇ ಹಾಕ್ಕೊಳ್ಳೋದು ತೊಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ನಿಮಗೆ ಟೇಸ್ಟ್ ಕೊಡುತ್ತೆ, ಮತ್ತು ತರಕಾರಿ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನಿಮಗೆ. ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣು, ನೀವು ಬೇಕಾದರೆ ಹುಳಿ ಜಾಸ್ತಿ ಬೇಕಂದ್ರೆ ಒಂದು ನಿಂಬೆಹಣ್ಣು ಪೂರ್ತಿ ಹಾಕೊಬೋದು. ನೆಕ್ಸ್ಟ್ ನೀವು ಕಡಲೆಪುರಿ, ಇಲ್ಲಿ ಸ್ವೀಟ್ ಕಡಲೆಪುರಿ ಕೂಡ ಹಾಕೊಬೋದು. ಸಾಲ್ಟ್ ಕಡಲೆಪುರಿ ಹಾಕ್ಕೊಂಡಿದ್ದೀನಿ, ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಚೆಲ್ಲೋದಿಲ್ಲ ಮತ್ತು ಆರಾಮಾಗಿ ಮಾಡ್ಬೋದು. ಏನದು ನೀಟಾಗಿ ಆರಾಮಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರೋ ಅರ್ಜೆಂಟು ಆಫೀಸ್ ಟೈಮಿಂಗ್ಸ್ ಆಗ್ಬೋದು, ಬ್ಯಾಚುಲರ್ಸ್ ಆಗ್ಬೋದು, ಅರ್ಜೆಂಟಾಗಿ ಡೈಲಿ ನೀವು ರೈಸ್ ತಿನ್ನೋ ಬದಲಾಗಿ ವೀಕ್ಲಿ ಟ್ವೈಸ್ ಮಾಡಿಕೊಂಡ್ರೆ ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅರ್ಜೆಂಟ್ ಕಡಲೆಪುರಿ ಚಿತ್ರಾನ್ನ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ರೆಡಿ ಆಯಿತು ಅರ್ಜೆಂಟ್ ಕಡಲೆಪುರಿ ಚಿತ್ರಾನ್ನ ನಿಮಗಾಗಿ.